ಪರಮಾತ್ಮ ಹಾಗಂಡಿತ ಗುಣನೇ ನಿನ್ನ ಸಮಾನಾರೋ ಭೂಲೋಕ ವಂದಿತನೇ ನಿನ್ನ ಸಮಾನಾರೋ ಭೂಲೋಕ ವಂದಿತನೇ ನಿನ್ನ ಸಮಾನಾರೋ ದೇವಾ ಆನಂದ ರೂಪ ಆದಿಮೂಲ ಅನಂತ ರೂಪ ಕರುಣೆಯ ತೋರಲು ಬಾರೆಯ ಕರುಣೆಯ ತೋರಲು ಬಾರೆಯ ನಿನ್ನ ಭಕ್ತರ ಮೊರೆಯ ಆಲಿಸದೆ ನೈ ಭಕ್ತರ ಮೊರೆಯ ಆಲಿಸದೆ ದೇವಾ ದೇವಾ ಪರಮಾತ್ಮ ನರಳಾಗಿ ಗಾಯೋನೆ ಬದಿ ಬಾಬಾರ ನರಳಾಗಿ ಗಾಯೋನೆ ಅರುಣೆ ಪುನಕಾಂತ ಪೂಜನೆ ಅರುಣೆ ಪುನಕಾಂತ ಪೂಜನೆ ನಿನ್ನ ಭಕ್ತರ ಮರೆಯ ಆಲಿಸದೆ ಪರಮಾತ್ಮ ಭಕ್ತರ ಮೊರೆಯ ಆಲಿಸದೆ ದೇವಾ ದೇವಾ ಪರಮಾತ್ಮ ನಾನು ಮಾಡಿದ ಕರ್ಮದ ಫಲವು ವಿಶೇಷವಾಗಿದೆ. ಎಂದಿಗೆ ಭಗವಂತನು ನನ್ನ ತಲೆಯ ಮೇಲೆ ತಮ್ಮ ಅಭಯ ಹಸ್ತವನ್ನು ನೀಡುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಲು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಕರುಣಾನಿಧಿಯು ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಸಭೆಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನನ್ನು ದಾಟಿಸಿಕೊಳ್ಳುವನೇ. ಹಾ ಪರಮಾತ್ಮ,
ನಿಮ್ಮ ನಿಮ್ಮ ದರ್ಶನ ಭಾಗ್ಯ ಪಡೆಯುವ ತನಕ ಈ ಸ್ವಲ್ಪ ಕ್ಷೀರದಿಂದ ನನ್ನ ಪ್ರಾಣವನ್ನು ಉದ್ಧರಿಸಿಕೊಳ್ಳುವೆನು. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. मरे हाले से चौरी मर के लेने बारया मोरा पत्थरा मरे हाले से चौरी मर के लेने बारया. परमात्मा परमात्मा नन्नप्पा लोला पारिजामाला. रुक्मिणी लोला पारिजामाला वरगुणातीला वसुदेव पाला. परमात्मा वरगुणातीला वसुदेव पाला. बन्निहालो निंदयालीला नीरजलोचना दरोचन तारा. नीरजलोचना दरोचन तारा. हरे केली निवारया पुरा वैतरा मरे हाले चौरी मरे केली निवारया मरे केली निवारया मरे केली निवारया मरे केली निवारया. ಕುಶಲವೇ? ಪರಮಾತ್ಮ, ಈ ದೀನದ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವನ್ನು ಕೊಟ್ಟೆಯ ಪರಮಾತ್ಮ. ಪರಮಾತ್ಮ, ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಕುಟೀರವೆಲ್ಲವೂ ಪಾವನವಾಯಿತು ಪರಮಾತ್ಮ. ಪರಮಾತ್ಮ, ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ. ದಶ ವಂದನವಯ್ಯ ದಶರಥ ರಾಮನಂ ಪೋಲ್ವ. ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ. ಸಹಸ್ರ ವಂದನವಯ್ಯ ಸರಸಿಜಾಕ್ಷ. ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ.
ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ನಮಸ್ತೆ ನಮಃ ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಅದಸಿದೆ ಅಂಧಕಾರ ಮನದಿ ಪರಮಾತ್ಮ ಅದಸಿದೆ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲಕಾಡಲೊಳ್ಳೋ ನೀಲಿಯಿಂದ ಆಡಿದ ಲೋಲಲೋಚನೆಯೇ ಬಂದೆಯ ಪಾಲಕಾಡಲೊಳ್ಳೋ ನೀಲಿಯಿಂದ ಆಡಿದ ಲೋಲಲೋಚನೆಯೇ ಬಂದೆಯ ಕಡೋಸಿಲೆಯಾದ ಮರಕೆಯಲ್ಲಿ ತುರುಳ ಹಿರಣ್ಯನ ಕರುಳನ್ನು ಕೊರಳಿಗೆ ಬರೆಸಿದಯ ಕರಿಯ ಮರಕೆಯಲ್ಲಿ ಹರಿಯುತ್ತಾ ಬಂದು ಮಗನನ್ನು ಕರೆಯನ್ನು ಬಿಡಿಸಿದಯ ಕರಿಯ ಮರಕೆಯಲ್ಲಿ ಹರಿಯುತ್ತಾ ಬಂದು ಮಗನನ್ನು ಕರೆಯನ್ನು ಬಿಡಿಸಿದಯ ಹರಿಯಲೆಲ್ಲ ಗುಣ ರೂಪದಲ್ಲಿಲ್ಲ ಹರಿಯಲೆಲ್ಲ ಗುಣ ರೂಪದಲ್ಲಿಲ್ಲ ನಲವೊಳಗೆ ಬರೆಸಿದಯ ನಮೋ ನಾರಾಯಣ ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವುದು. ನಿನ್ನ ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಾಸದಿಂದ ಬಹಳ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವುದರಾ? ಪರಮಾತ್ಮ ಇದರ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಈ ದೀನರಾದ ನನ್ನಲ್ಲಿ ಏನು ತಾನೇ ಇರುವುದು ಪರಮಾತ್ಮ? ಇದರ ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನ್ನನ್ನು ಅಡ್ಡಲಾಗಿ ನಿಂತು ಇಲ್ಲಿ ಸೆಳೆಹಿಂದಿತು. ನೀನೇನು ಸಾಮಾನ್ಯನೇ? ಇದರ ಪರಮಾತ್ಮ ಕೊಡವಿಯೋ ಭಕ್ತ ಶಿರೋ
ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಭೋಗ ವಸ್ತುಗಳನ್ನು ತ್ಯಾಗ ಮಾಡಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೆ. ಅದಿರಲಿ, ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವನ್ನು ಕೊಡುವುದರಾ? ಪರಮಾತ್ಮ, ಇದರ ನನ್ನಲ್ಲಿ ಗೋಮಾತೆಯು ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ದೇವ. ಏನು? ಗೋಮಾತೆಯ ಕ್ಷೀರವೇ? ಇದರ ಗೋಮಾತೆಯ ಕ್ಷೀರವು ನನಗತ್ಯಂತವಾದ ಪ್ರಿಯವಾದ ಆಹಾರವದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿತ್ತ ಅವಲಕ್ಕಿ ಸಾರವು ಆಹಾ ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯು ಆಹಾ ಈಗಲೂ ಸವಿದಂತಿದೆ. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಇದರ ಏಕೆ? ಏನಾಯಿತು? ಹೇಗೆ ತವಕ ಬಿಡುತ್ತಿರುವೆಲ್ಲ? ಪರಮಾತ್ಮ, ಇದರ ಏನೆಂದು ಹೇಳಲಿ? ಈಗ ತಾನೇ ಇದ್ದ ಕ್ಷೀರವನ್ನು ಪರಮಾತ್ಮ ತಮಗರ್ಪಿಸಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸಿರುವುದು ದೇವ. ಏನು? ಇದರ ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವೂ ಶೇಷ ಇರಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಪರಮಾತ್ಮ, ಇದು ಸ್ವೀಕರಿಸಿ ತಂದೆ. ಇದರ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿದ್ದೀಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಇದರ ಈ ಸ್ವಲ್ಪ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿದ್ದೆಯಲ್ಲ, ಹಾಗೂ ಅಲ್ಲಿ ನೋಡು, ಕ್ಷೀರ ಸಾಗರವೇ ಹರಿದು ಬರುತ್ತಿರುವುದನ್ನು. ಆಹಾ ಆಹಾ ಆಹಾ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ ಪರಮಾತ್ಮ. ಉದರ ಬ್ರಹ್ಮಾಂಡ ಬೀಜಂ ಭುವಿಯೋ ಭಕ್ತ ಜನ ಪರಿಪಾಲಿಪಂ ಸಪ್ತಾಗಿ ಮುನಿ ವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತಂ. ಕರುಣಾಕರ ಪಾಲಿಸಯ್ಯ ಶ್ರೀಧರ ಸಾಗರ ಜಗನ ಶಿರಸಾಗರ ಜಗನ. ಪದ ಬಲಿಹರ ನಿನ್ನ ನಾಮಾಭಿಷೇಕ ಬಲು ಹಮರ. ರಾಮನ ರೂಪದ ಬಲಿಹರ ನಿನ್ನ ನಾಮಾಭಿಷೇಕ ಬಲು ಹಮರ. ರಾಮನ
ಮನರೊಳು ನೀ ಕರುಣೆಯ ತೋರಿ ಕಾಮಕ ನೀಡಿತು ದಾಮೋದರ ಕಾಮಕ ನೀಡಿತು ದಾಮೋದರ ಸಾಗರ ಜಯನ ಶಿವ ಸಾಗರ ಜಯನ ಮುರುಳೀಧರ ಕರುಣಾಕರ ಪಾಲಿಸಯ್ಯ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸಯ್ಯ ಶ್ರೀಧರ ಸಾಗರ ಜಯನ ಶಿವ ಸಾಗರ ಜಯನ ಸಾಗರ ಜಯನ ಶಿವ ಸಾಗರ ಜಯನ ಇದರ ಪರಮಾತ್ಮ ಕ್ಷೀರಸಾಗರ ಕ್ಷೇನ ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಪರಮಾತ್ಮ ನಿನ್ನನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು ಪರಮಾತ್ಮ, ಧನ್ಯರು. ಇದರ ಪರಮಾತ್ಮ ಪಾಂಡವರ ರಾಯಭಾರಿಯಾಗಿ ನಾನು ದುರ್ಯೋಧನ ಬಳಿಗೆ ಹೋಗುತ್ತಿರುವೆನು. ಪರಮಾತ್ಮ ಇದರ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸುತ್ತಿರುವೆ. ಪರಮಾತ್ಮ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ಪರಮಾತ್ಮ. ಪರಮಾತ್ಮ ಇದರ ಪಾಂಡವರನ್ನು ರಕ್ಷಿಸುವ ಭಾರ ತಮ್ಮದೇ ಆಗಿರುವುದು ಪರಮಾತ್ಮ, ತಮ್ಮದೇ ಆಗಿರುವುದು. ಇದರ ಪರಮಾತ್ಮ ಈಗ ನನ್ನ ಸೋದರತ್ಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ದುರ್ಯೋಧನ ಸ್ಥಾನಕ್ಕೆ ಹೋಗುವೆನು. ನೀನು ಕೂಡ ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದ ಒಂದು ಪ್ರಸಂಗವು ನಡೆಯುವುದು, ನೀನು ಕೂಡ ನೋಡುವೆಯಂತೆ. ಪರಮಾತ್ಮ ಇದರ ತಮ್ಮಪ್ಪನೆಯಂತೆ ನಾನು ಸಹ ದುರ್ಯೋಧನದ ಬಗ್ಗೆ ಬರುವೆನು ಸ್ವಾಮಿ. ಪರಮಾತ್ಮ ಜಗದ ಜೀವನದ ತನು ನೀನೇ. ಪರಮಾತ್ಮ ಆಡಿಸಿ ಕೋಣಿಸಿ ಮಾಯಯ್ಯ ತಾನಿಸಿ, ಆಡಿಸಿ ಕೋಣಿಸಿ ಮಾಯಯ್ಯ ತಾನಿಸಿ ಮನ ಇರುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ನೀವರುಳು. ಪರಮಾತ್ಮ ಬಲ್ಲವರಿಲ್ಲ ಜಗದ ಜೀವರುಳು. ಭಗವಂತಗೆ ಸಿಲುಕಿದ ಕಾಂತಿಯ ಮನುಜರ. ಭಗವಂತಗೆ ಸಿಲುಕಿದ ಕಾಂತಿಯ ಮನುಜರ. ಭಗವಂತಗೆ ಸಿಲುಕಿದ ಕಾಂತಿಯ ಮನುಜರ. ಭಗವಂತಗೆ ಸಿಲುಕಿದ ಕಾಂತಿಯ ಮನುಜರ. ಭಗವಂತವಯ್ಯ ನೀ ಪರಿಪಾಲಿತೆ ಬವರೋದವಯ್ಯ. ನೀ ಪರಿಪಾಲಿತೆ ಪರಮಾತ್ಮ ಜಗದ ಜೀವನದ ತನು ನೀನೇ. ಪರಮಾತ್ಮ ಆಡಿಸಿ ಕೋಣಿಸಿ ಮಾಯಯ್ಯ ತಾನಿಸಿ, ಆಡಿಸಿ ಕೋಣಿಸಿ ಮಾಯಯ್ಯ
ಸೌಬಲ ರಾಜ ಶಕುನಿ ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ನಾಶ ಮಾಡಿದ ಆ ಕೌರವನ ವಂಶ ನಿರ್ಮೂಲ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಸತ್ತು ಸತ್ತು ಏನೀ ಸೌಬಲ ರಾಜ ಶಕುನಿ ಆಶ್ವಾಸನೆಯನ್ನು ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳು. ಸತ್ತು ಏನೀ ಕುಹರ ಕಂಟಕದ ಕರ್ಕಶ ಕೇಕೆ? ಯಾನಿ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಳಯ ತಾಂಡವ. ಅಖಂಡ ಭರತಖಂಡದ ಕುಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ ಈ ಸೋಮನ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪವೇ? ಕೆಲವು ಗಾಂಧಾರ ವಂಶವನ್ನು ನಿರ್ವಂಶ ಮಾಡಿದ ದುರ್ನೀತ, ದುರ್ಚಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು, ಗಾಂಧಾರ ವಂಶಧಾರಕರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಕೂಡಿ ಹಾಕಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ಕೈಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ, ನನ್ನ 99 ಮಂದಿ ಸಹೋದರರಿಗೆ, ದುರ್ಯೋಧನ, ನನ್ನ 99 ಮಂದಿ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ದಿನಕ್ಕೊಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ಆ ಹಿಡಿ ಅನ್ನವನ್ನು ನನಗೆ ಕೊಟ್ಟು ನನ್ನ ಸಹೋದರರೆಲ್ಲರೂ ಉಪವಾಸ ಮಾಡಿ ಇದೇ ಕಣ್ಣ ಮುಂದೆ ಉಪವಾಸ ಮಾಡಿ ಸತ್ತರು. ದುರ್ಯೋಧನ ಉಪವಾಸ ಮಾಡಿ ಸತ್ತರು. ದುರ್ಯೋಧನ ಉಪವಾಸ ಮಾಡಿ ಸತ್ತರು. ಆ ದಾರುಣ ದೃಶ್ಯ ಈ ನನ್ನ ಕಣ್ಣ ಮುಂದೆ ಹಾಗೆ ಉಳಿದು, ದುರ್ಯೋಧನ ಹಾಗೆ ಉಳಿದು, ದುರ್ಯೋಧನ, ದುರ್ಯೋಧನ, ನಿನ್ನ ಮನೆ ಅತಿಥಿ ಸತ್ಕಾರಕ್ಕೆಂದು ಬಂದರೆ ನೀನು ಮಾಡಿದ್ದಾದರೂ ಏನು ದುರ್ಯೋಧನ? ನಮ್ಮನ್ನೆಲ್ಲ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಕೂಡಿ ಹಾಕಿ ಒಂದು ಹಿಡಿ ಅನ್ನ ನೀರನ್ನು ಕೊಟ್ಟು ನರಕ ಯಾತನೆಯನ್ನು ತೋರಿಸಿ ಸಾಯಿಸಿ ಅದೆಲ್ಲವೋ ದುರ್ಯೋಧನ, ದುರ್ಯೋಧನ. ಅವರು ಅನ್ನಕ್ಕಾಗಿ ನರಳಿ ನರಳಿ ಆ ದೇಹಗಳು ಸತ್ತು ಕ್ರಿಮಿ ಕೀಟಗಳು ಮೆತ್ತಿಕೊಂಡು ಸಾಯುತ್ತಿದ್ದರೆ ಆ ನೋಟಗಳಿಂದ ನೋಡಿ ನೋಡಿ ನನ್ನ ದೇಹ ಕರುಳುಗಳು ಕಿತ್ತು ನದಿಯಾಗಿ ಹರಿಯುತ್ತಿದೆ ದುರ್ಯೋಧನ, ಹರಿಯುತ್ತಿದೆ ದುರ್ಯೋಧನ.
ಆ ದಾರುಣ ದೃಶ್ಯವು ಇನ್ನು ನನ್ನ ಸ್ಮೃತಿಪಟಲದಿಂದ ಅಚ್ಚಳಿಯದೆ ಹಾಗೆ ಉಳಿದು ನಿರಂತರ ಪರಭಾಗ್ನಿಯಲ್ಲಿ ನೊಂದು ಬೆಂದು ಕೃಶನಾಗಿದ್ದೇನೆ. ನನ್ನ ಈ ದೇಹವನ್ನು ಅಣುವಣುವಾಗಿ ತುಂಡರಿಸಿದರು, ಕತ್ತರಿಸಿದರು. ಸೇಡಿಗೆ ಸೇಡು, ಮೋಸಕ್ಕೆ ಮೋಸ, ಮುಯ್ಯಿಗೆ ಮುಯ್ಯಿ ಎಂಬ ಮತ್ಸರ್ಯವ ಹೊರತು ಬೇರೆ ಯಾವ ಅಂಶವು ನನ್ನಲ್ಲಿ ಉಳಿದಿಲ್ಲ ದುರ್ಯೋಧನ. ಈ ರಕ್ತದಲ್ಲಿ ಹರಿಯುತ್ತಿರುವುದು ದೇಶವೆಂಬ ಜ್ವರ. ದಗ ದಗ ನೆತ್ತಿದ ದ್ವೇಷದ ಜ್ವಾಲೆ ಕೈಸುತ್ತಿರುವುದು ಲೋಕಕರಹರೆ. ದಗದಗ ನೆತ್ತಿದ ದ್ವೇಷದ ಜ್ವಾಲೆ ಕೈಸುತ್ತಿರುವುದು ಲೋಕಕರಗಳು. ಅರಳಿದ ದಾಹವು ಎಲ್ಲೆಲ್ಲೂ ಅರಳಿದ ದಾಹವು ಎಲ್ಲೆಲ್ಲೂ ಅಲಿಯುವರೀಗ ಕುರುವಂಶದ ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ಸುರಿಯುತ್ತಿರುವುದು ಲೋಕಕರಾಳೆ. ಸೋಲಿಸಿ ನಮ್ಮನು ಕುರುಪತಿ ತಂದು ಅಸ್ತಿನವತಿಯ ಶರಮನೆಲಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದು ಅಸ್ತಿನವತಿಯ ಶರಮನೆಲಿ ಅನ್ನ ತಮ್ಮಂದಿರು ನೋರ್ವರು ನಾವು. ಅನ್ನ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ಅನ್ನ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ದಗದಗ ದಗದಗ ನೆತ್ತಿದ ದ್ವೇಷದ ಕೈಸುತ್ತಿ ನೂರರೊಬ್ಬರೇ ಹೊಲಿದಿಹನಿ ತೀರಿಸಲು ಕಾಲವು ಬೇಗ. ನೂರರೊಬ್ಬರೇ ಉಳಿದಿಹನೀಗ ತೀರಿಸಲು ಕಾಲವು ಬೇಗ. ಎಮ್ಮರವಾಗಿ ಹುಡನ್ನಯ ಸೇಡು ವಾಗಿ ಹುಡನ್ನಯ ಸೇಡು ವಶಾನವೆನಿಪುದು ಗೌರವ. ಎಮ್ಮರವಾಗಿ ಹುಡನ್ನಯ ಸೇಡು ವಶಾನವೆನಿಪುದು ಗೌರವ. ದಗದಗ ದಗದಗ ನೆತ್ತಿದ ದ್ವೇಷದ ಕೈಸುತ್ತಿರುವುದು ಲೋಕಕರಹರೆ. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನನಗೂ ಆಸೆ ಇತ್ತು, ನನ್ನ 99 ಮಂದಿ ಸಹೋದರರನ್ನು ಒಳಗೊಂಡು ಸಾಮಂತ ರಾಜರನ್ನು ಓಲೈಸಿಕೊಂಡು ಕಪ್ಪ ಕಾಣಿಕೆಗಳನ್ನು ಪಡೆಯುತ್ತ ಗಾಂಧಾರ ಸಿಂಹಾಸನವನ್ನು ಅನುಭವಿಸಬೇಕೆಂಬ ಆಸೆ. ಆ ಆಸೆ ಎಲ್ಲವೂ ನಿರಾಸೆಯಾಗಿ ಗಾಳಿ ಗೋಪುರವಾಯಿತು ದುರ್ಯೋಧನ, ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ ದುರ್ಯೋಧನ. ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸವನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡ್ಡದಾರಿಗೆ ಎಳೆದು ಕುರುಭೂಮಿಯ ರಾಜಲಕ್ಷ್ಮಿಯನ್ನು
ರಕ್ತದ ಮಡುವಿನಲ್ಲೇ ಮುಳುಗಿಸುವೆನು ದುರ್ಯೋಧನ. ಅಣ್ಣ 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 ಅಳಬೇಡಿ ಅಳಬೇಡಿ ನನ್ನ ಸಮಾಜ ಸಹೋದರರೇ, ಅಳಬೇಡಿ. ದುರ್ಯೋಧನ 99 ಮಂದಿ ಸಹೋದರರನ್ನು ನರಕದಲ್ಲಿ ನಿರಾಜನವನ್ನು ಮಾಡಿಸುವೆನು. ಎಲ್ಲವೋ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಂದಾಗುವ ಹಿಂಸೆ ಅತಿ ಭಯಾನಕವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡುವೆನು ದುರ್ಯೋಧನ. ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು ದುರ್ಯೋಧನ. ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆನು ದುರ್ಯೋಧನ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗಲ್ಲವಯ್ಯ, ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ಕ್ಷೇಮವೇ? ಯಾವಾಗ ಬಂದಿ ದುರ್ಯೋಧನ? ಮಾವ, ನಾನು ಮಾಡಿದ್ದು ಯುಕ್ತವೇ ಶಕುನಿ. ಚಿಂತೆ ಏಕೆ ಕುರು ರಾಜ? ಜಯದ್ರಥ ಕೃತವರು ಮಾತಿಗಳು ಸೈನ್ಯ ಸಮೇತರಾಗಿ ಹೊರಟನೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳುಗಳಿಂದ ಸಮಸ್ತ ಸೈನ್ಯವನ್ನೇ ಗೆಲ್ಲಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯಂ ಕಲಹ, ಇದು ಯುಕ್ತವೇ ಶಕುನಿ. ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ಅಲ್ಲೇ ತಿರಸ್ಕರಿಸಿದನು. ಕೃಷ್ಣನು ಕ್ಷತ್ರಿಯ ವಂಶದ ಪರಮ ವೈರಿ. ಆತನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ ಅಣ್ಣ. ಅವನಾಗಲೇ ಆದರಿತ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನಂತೆ. ಚೇಚೆ, ಎಷ್ಟೊಂದು ಅವಹೇಳನವನ್ನು! ಇದು ಅವಹೇಳನವಲ್ಲ ಪ್ರಿಯ ಸಹೋದರರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತಹ ಭಕ್ತರು ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆದರೂ ರಾಯಭಾರಿಯಾಗಿ ಬಂದವನು ರಾಜಮರ್ಯಾದೆಯನ್ನು ಧಿಕ್ಕರಿಸುವುದು ಅಪಮಾನಕರ. ದುರತ್ನರಾದ ದ್ರೋಹಿಗಳ ಮತವ ಮುರಿವೆ ನಿಚ್ಚನ. ದುರತ್ನರಾದ ದ್ರೋಹಿಗಳ ಮತವ ಮುರಿವೆ ನಿಚ್ಚನ, ಮದವ ಮುರಿವೆ ನಿಚ್ಚನ, ಮದವ ಮುರಿವೆ ನಿಚ್ಚನ. ಅಗ್ರಜ ಕೊಂಡರನ್ನು ಜಯಿಸಿ ಕಲವ ಜಯಿಸಿ ಬರುವೆನ. ಅಗ್ರಜ ಕೊಂಡರನ್ನು ಜಯಿಸಿ ಚಲವ ಜಯಿಸಿ
ತಥಾಸಿದ್ಧ. ಬಿಸಿ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪಲಾಗದು. ಸಹೋದರ 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 ಅಬ್ಬ ಅಭಿಮಾನಶಾಲಿಯಾದ ಈ ನನ್ನ ಸಹೋದರನನ್ನು ಶಮನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಜ್ವಾಲೆಯನ್ನು ಮದಗಜಗಳೆಷ್ಟಿದ್ದರೂ ಈ ನನ್ನ ತಮ್ಮನಿಗೆ ಸಾಟಿಯೇ. ಅದಿರಲಿ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನೆಲ್ಲ. ಆಗಿದ್ದರೆ ಈ ರಾಜವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕು ಚೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ ಸುಯೋಧನ. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನಪದಿಂದ ಈ ಅವಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ? ಛೀ 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 ಛೀ. ದುರ್ಯೋಧನ, ಶಕುನಿ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯರ ಪರಮವೈರಿ. ಭರತ ವರ್ಷದಲ್ಲಿ ಯಾರು ಅವನನ್ನು ದೇವರೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡಿಬಿಡುವನು. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡಿಬಿಡುವನು. ಜರಾಸಂತ ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರ ಆಗಿದ್ದರು ಸುಯೋಧನ. ಕಾರಣವಿಲ್ಲದೆ ಅವರನ್ನು ಸಂಹಾರ ಮಾಡಿ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರನ್ನು ಸುರಪಾನ ಪ್ರಮರ್ಥರನ್ನಾಗಿ ಮಾಡಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲಿಲ್ಲವೇ ಸುಯೋಧನ? ಇಂಥವನಿಗೆ ರಾಜಮನ್ನಣಿಯೇ ಸುಯೋಧನ? ಚೀ ಚಿ 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 ಚಿ. ಬಿಡು ಸುಯೋಧನ. ಹಾಗಾದರೆ ನನ್ನನ್ನು ಅಂದು ದ್ವಾರಕೆಗೆ ಕಳಿಸಿದ್ದೇಕೆ? ಆ ನಂದ ಗೋಪಾಲನ ಬಳಿ, ಮನೆಯ ಬಾಗಿಲ ಬಳಿ ನಿಂತು ಸಹಾಯ ಬೇಡುವುದೆಂದರೆ ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವಾಗಿದ್ದೇ ಮಾವ. ಅದಕ್ಕೊಂದು ಉದ್ದೇಶವಿತ್ತು ಸುಯೋಧನ. ಏನದು ಉದ್ದೇಶ? ಕಾಳಿಂಗ ಸರ್ಪದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಹೇಗೆ ಬೇಕಾದರೂ ಸರಸವಾಡಬಹುದಲ್ಲವೇ? ಹಾಗೆಯೇ ಕೃಷ್ಣನಿಗಿಂತ ಕೃಷ್ಣನಲ್ಲಿರುವ ಮದೋನ್ಮತ್ತ ಸೈನ್ಯ ಬೇಕಾಗಿತ್ತೇ ಹೊರತು ಕೃಷ್ಣನಲ್ಲ. ಕೃಷ್ಣ ಏನಾದರೂ ಬಂದು ನಿನ್ನೊಡನೆ ಸೇರಿದ್ದರೆ ಕೃಷ್ಣ ನೀನು ನನಗೆ ಬೇಡ ಎಂದು ಹೇಳುವ ಸಂದರ್ಭ ಬರುತ್ತಿತ್ತು. ಆ ಕಷ್ಟದಿಂದ ಪಾರು ಮಾಡಿದ್ದು ಆ ಅರ್ಜುನನಲ್ಲವೇ ಸುಯೋಧನ? ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ಸುಯೋಧನ, ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ನೋಡು ಸುಯೋಧನ, ಪಾಂಡವರು ಕೃಷ್ಣನ ಆಜ್ಞಾಧಾರಕರು ಎಂದು ನೀನೇನಾದ್ರೂ ಒಪ್ಪಿ ಅವರಿಗೆ ರಾಜ್ಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಹೌದಯ್ಯ, ಹೌದು. ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿದ್ದ ಅಧಿಕಾರ ಎಂದಿಗೋ ಹೊರಟು ಹೋಯಿತು. ಮತ್ತೆ ಅದನ್ನು ಹೊಂದುವುದೆಂದರೇನು? ಅವರಿಗೆ ರಾಜ್ಯ ಬೇಕಾದರೆ ಈ ಸುಯೋಧನನ, ಈ ರಾಜ ಸುಯೋಧನನ ವಿರುದ್ಧ ಹೋರಾಟ ಮಾಡಿ ಕುರುಭೂಮಿಯ ರಾಜ ಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈತ್ಯ ವೃತ್ತಿಯಕ್ಕೆ ಭಿಕ್ಷೆ ಕೊಡಿ ಎಂದು ಸರಿಯಾಗಿ ಹೇಳಿದೆ ಸೌಬರ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿಗೂ ಬಂದು ಪ್ರತಿಷ್ಠೆಯನ್ನು ತೋರಿಸುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಮಾಡಬೇಕು. ಆಗಲೇಬೇಕು. ಆದರೆ ಈ ವಿಚಾರದಲ್ಲಿ ನನ್ನದೊಂದು ವಿಚಾರವಿರುವುದು. ಏನದು ನಿನ್ನ ಸಂದೇಶ? ಸಮಯ ಬಂದಾಗ ನಾನೇ ಅದನ್ನು ಹೇಳುತ್ತೇನೆ. ಈಗ ನೀನು ವಿಶ್ರಮಿಸು, ನಡೆ ಸುಯೋಧನ, ಈಗ ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ನಿರ್ಧಾರವನ್ನು ಮಾಡುವುದಿಲ್ಲ. ಹೇಗಿದ್ದರು ಎಂತಿದ್ದರು ಈ ದುರ್ಯೋಧನ ಛಲವಿದೆಯಲ್ಲ, ಕಗ್ಗಲ್ಲಿನಂತೆ ಅಚಲ. ನಮ್ಮಿ ದುರ್ಯೋಧನನ ಛಲವಿದೆಯಲ್ಲ, ಕಗ್ಗಲ್ಲಿನಂತೆ ಅಚಲ. ನಡೆ ಮುರಿಸುವೆನು ರಣರಂಗದಲ್ಲಿ ನಿನ್ನ ತೊಡೆ.
ಹಲವೋ ದುರ್ಯೋಧನ, ಬೋರ್ಗರವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ಧರೆಯನ್ನೇ ಪಿರಿಯುವಂತೆ ಬಿರುಗಾಳಿಯನ್ನು ಸೃಷ್ಟಿಸಿ ಭಯಂಕರವಾದ ಮಳೆಯನ್ನೇ ಸೃಷ್ಟಿಸಿ ಆ ಮಳೆಯಲ್ಲಿ ಕುರುವಂಶವೇ ಕೊಚ್ಚಿ ಹೋಗುವಂತೆ ಮಾಡವೇ ದುರ್ಯೋಧನ. ಶಕುನಿ ಎಂಬ 3 ಅಕ್ಷರದ ಅರ್ಥ ಬಲ್ಲೆಯ ಮಳೆಯೇ ಮರುಳೆ. ಶ ಎಂದರೆ ಶಪಥ, ಕು ಎಂದರೆ ಕುರುವಂಶವನ್ನು, ನೀ ಎಂದರೆ ನಿನ್ನವರಿಂದಲೇ ನಿರ್ನಾಮ ಮಾಡುವರೆಂದರೆ. ಎಲೈ ಸುಯೋಧನ, ಎಂದಿಗೆ ನಿನ್ನ ಹೆಂಡತಿ ಭಾನುಮತಿಯು ನಿನ್ನ ಮೃತ ದೇಹದ ಮೇಲೆ ಬಿದ್ದು ಪತಿದೇವ ಪತಿದೇವ ಎಂದು ಹರವಳು ಅಂದಿಗೆ ಅಲ್ಲವೇ ಈ ಶಕುನಿಗೆ ಆನಂದ ಆನಂದ ಪರಮಾನಂದ ಆನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಪಾಂಡವರಿಗೆ ಜಯವೋ, ಕೌರವರ ಪಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ಆನಂದ ಆನಂದ ಆನಂದ. ಹೇಳಿನ ಸರ್ಪದೊಳನೆಯೇತು ಸರಸವನಾಡಲು ಬಯಸುವೆಯ. ಚೇಡಿನ ಸರ್ಪದೊಳನೆಯೇತು ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಹಾಕಿ ಆನಂದವನ ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ಆನಂದ ಆನಂದ ಆನಂದ. ಕೌರವ ಕುರಿಗಳ ಹೋಗಿಸುವೆ, ರಣದಲ್ಲಿ ಕುರಿಗಳ ಬಲಿ ಕೊಡುವೆ. ಕೌರವ ಕುರಿಗಳ ಹೋಗಿಸುವೆ, ರಣದಲ್ಲಿ ಕುರಿಗಳ ಬಲಿ ಕೊಡುವೆ. ದರ್ಪಣ ನೀಡುವೆ ಸೋದರರೇ, ಆನಂದವನ ಹೊಂದುವೆನು. ದರ್ಪಣ ನೀಡುವೆ ಸೋದರರೇ, ಆನಂದವನ ಹೊಂದುವೆನು. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರ. ಆನಂದ ಆನಂದ ಆನಂದ.
ಎಲ್ಲವೋ ದುರ್ಯೋಧನ, ನಾನು ನಿನ್ನ ಹಿತೈಷಿ ಎಂದು ಭಾವಿಸಿರುವೆಯಾ? ಹಿತೈಷಿ ಎಂದು ಭಾವಿಸಿರುವೆಯಾ? ಛೀ, 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 ಛೀ. ಅದೆಂದಿಗೂ ಅಸಾಧ್ಯ. ಎಲ್ಲವೋ ದುರ್ಯೋಧನ, ನನ್ನ ತಮ್ಮಂದಿರನ್ನು, ನನ್ನ ತಂದೆಯನ್ನು ಎಂದಿಗೂ ನಿನ್ನ ನರಕ ಯಾತನೆ ನೀಡಿ ಸಾಯಿಸೆಯೋ ಅದೇ ದೇಹದ ಮೂಳೆಗಳಿಂದ ಈ ಪಗಡೆಗಳನ್ನು ಸೃಷ್ಟಿಸಿ ಇದೇ ಪಗಡೆಯಾಟಕ್ಕೆ ಧರ್ಮರಾಯನನ್ನು ಸೆಳೆದು ಪಗಡೆಯಾಟದಲ್ಲಿ ಸೋಲಿಸಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪರಣಕ್ಕೆ ಕಾರಣನಾದದ್ದು ಈ ಶಕುನಿಯಲ್ಲವೇ? ಪಾಂಡವರಿಗೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ವಿರಾಟ ಸಾಮ್ರಾಟನ ಆಸ್ಥಾನದಲ್ಲಿ ಪಾಂಡವರಿಗಾದ ಅವಮಾನ, ಇವೆಲ್ಲವೂ ಪಾಂಡವರ ತಲೆ ಮೇಲೆ ಕಾಳಿಂಗ ಸರ್ಪದ ನೃತ್ಯ ನಡೆಯುತ್ತಿರುವುದು. ಆ ನೃತ್ಯ ನಿಲ್ಲುವುದು ಕುರುಕ್ಷೇತ್ರದ ರಣರಂಗದಿಂದಲೇ ಹೊರತು ಬೇರೆ ಇನ್ಯಾವುದರಿಂದಲೂ ಅಲ್ಲವೋ ಸುರ್ಯೋಧನ. ದುಷ್ಟ ದುರ್ವಿದ್ಯೆ ಹಠಾಸದಿಂದ ಅಖಂಡ ಭೂಮಂಡಲಾಧೀಶನೆಂದು ಮೆರೆಯುತ್ತಿರುವ ಆ ದುರ್ಯೋಧನ ಸೊಕ್ಕಡಗಿಸಿ ಕ್ರೌರ್ಯ ಕಾರಣಕ್ಕಾಗಿ ಈ ಕುರುವಂಶವನ್ನು ನಿರ್ನಾಮ ಮಾಡುತ್ತೇನೆಂದು ಈ ಕ್ಷಣದಿಂದಲೇ ಶಪಥವನ್ನು ಮಾಡುತ್ತಿದ್ದೇನೆ. ಇದು ಸತ್ಯ, ಇದು ಸತ್ಯ, ಸತ್ಯವೆಂದು ಪ್ರಮಾಣ ಮಾಡುತ್ತಿದ್ದೇನೆ ದುರ್ಯೋಧನ.